2002ರಿಂದ 2012ವರೆಗೂ 6 ವರ್ಷ ನಾನು ಆ ಸಂಸ್ಥೆಯ ಕರ್ನಾಟಕದ ಮುಖ್ಯಸ್ಥನಾಗಿ ಕೆಲಸ ಮಾಡಿದ್ದೀನಿ. ಅದು ರೇಡಿಯೋ ಬಂದಿತ್ತು, ಡಿಸ್ಟ್ರಿಬ್ಯೂಷನ್ ಬಂದಿತ್ತು. ನನಗೆ ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಜೊತೆ ಸಂಘರ್ಷಗಳು ಉಂಟಾಗಿದ್ದು, ನಾನು ಮಾಡುವ ಚಿತ್ರದ ಡಿಸ್ಟ್ರಿಬ್ಯೂಷನ್ ವಿತರಣೆ, ಈ ಚಿತ್ರರಂಗ ಒಂದು ಅವ್ರದೇ ಒಂದು ಸ್ವಂತ ಕಾನೂನು ಮಾಡಿಕೊಂಡು, ಅವ್ರದೇ ಒಂದು ಸ್ವಂತ ರೂಲ್ಸ್ ಅನ್ನು ಮಾಡಿಕೊಂಡು, ಅವರೇ ಒಂಥರ ದಾದಾಗಿರಿ ಥರ ಮಾಡ್ತಾ ಇದ್ರು. 24 ಸ್ಕ್ರೀನ್ ಮೇಲೆ ಮಾಡಬಾರ್ದು, ಅವ್ರ ಪಿಕ್ಚರ್ ರಿಲೀಸ್ ಆದ್ಮೇಲೆ ಸ್ವಲ್ಪ ದಿನ ಆದ್ಮೇಲೆ ರಿಲೀಸ್ ಮಾಡಬೇಕು, ಏನೋ ರೂಲ್ಸು. ಅದು ಯಾವುದು ಕಾನೂನು ಬಾಹಿರ ಇಲ್ಲ, ಸುಮ್ಮನೆ ಒಂಥರ ಪಾಳೆಗಾರಿಕೆ ಥರ ರೂಲ್ಸ್ ಇತ್ತು. ಅದನ್ನ ನಾನು ಎದುರು ಹಾಕೊಂಡು ಕೋರ್ಟ್ಗೆ ಹೋಗಿ ಅನೇಕ ಸಂಘರ್ಷಗಳು, ಕೋರ್ಟ್ಗೆ ಕರ್ಕೊಂಡು ಹೋಗಿದ್ದೀನಿ ನಾನು, ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್. ಆದರೆ ನನ್ನ ಸಂಸ್ಥೆಯ ಮುಖ್ಯಸ್ಥನಾಗಿ ಅವರನ್ನ ನಾನು ಕೋರ್ಟ್ಗೆ ಕರ್ಕೊಂಡು ಹೋದೆ.